ಆಗಬಹುದು. ಆದರೆ ರಿಪಬ್ಲಿಕನ್ ಇಂಚಿಂಚಾಗಿ ಒಂದೊಂದೇ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಮೊದಲಿಗೆ ಕ್ಲೈಮ್ಯಾಕ್ಸ್ಗೆ ಬಂತು ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ. SITಗೆ ಚಳ್ಳೆ ಹಣ್ಣು ತಿನ್ನಿಸಿದ ಪ್ರಜ್ವಲ್ ಆಟ ಇವತ್ತು ಅಂತ್ಯಗೊಳ್ಳುತ್ತೆ. ವಿಧಿ ಇಲ್ಲದೆ ನಾಳೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ. ಇಂದು ಮಧ್ಯಾಹ್ನ ಜರ್ಮನಿಯಿಂದ ಪ್ರಯಾಣ ಆರಂಭ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸ್ತಾ ಇದ್ದ ಹಾಗೆ SITಯಿಂದ ಬಂಧನವಾಗುತ್ತಂತೆ. ಏರ್ಪೋರ್ಟ್ನಲ್ಲಿ ತನಿಖಾಧಿಕಾರಿಗಳ ಹದ್ದಿನ ಕಣ್ಣು. ಆದರೆ ನನಗೀಗಲೂ ಕೂಡ ಇದೇ ಏರ್ಪೋರ್ಟಿಗೆ ಬರ್ತಾರಾ, ಮಂಗಳೂರು ಏರ್ಪೋರ್ಟಿಗೆ ಬರ್ತಾರಾ, ಕೊಚ್ಚಿ ಏರ್ಪೋರ್ಟಿಗೆ ಬರ್ತಾರಾ, ಅಲ್ಲಿಂದ ವಾಹನದ ಮುಖಾಂತರ ಮನೆ ಮನೆಗೆ ತೆರಳ್ತಾರಾ, ಹೀಗೆಲ್ಲ ಅನೇಕ ಅನುಮಾನಗಳಿದೆ. ಯಾಕೆಂತಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಉಳಿಸುವಂಥ ಪ್ರಯತ್ನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಪ್ರಜ್ವಲ್ ರೇವಣ್ಣ ಯಾವುದಾದ್ರೂ ಸಿಗ್ನಲ್ ಜಂಪ್ ಕೇಸೋ, ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕೇಸೋ, ಪಿಕ್ ಪಾಕೆಟ್ ಕೇಸೋ ಬಿಡ್ಬೋದಾಗಿತ್ತು. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಈ ವಿಚಾರದಲ್ಲಿ ಯಾರು ಕೂಡ JDS ಕಾರ್ಯಕರ್ತರಾಗಿದ್ದರೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. BJP ಕಾರ್ಯಕರ್ತರಾಗಿದ್ದರೂ ಕೂಡ, ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ರೀತಿಯಲ್ಲಿ ನಂಬಿಕೆಗೆ ಕತ್ತಿ ಹಾಕಿದಂಥ ಘಟನೆ. ನಂಬಿಕೆಯ ಕತ್ತು ಕುಯ್ದು ಅಂತ ಹೇಳ್ತಾರಲ್ಲ, ತನಗೆ ಓಟ್ ಹಾಕಿದಂಥ, ತನ್ನ ಜೊತೆಗೆ ಕೆಲಸ ಮಾಡಿದಂಥ, ತನಗೆ ಅನ್ನ ಹಾಕಿದಂಥವರನ್ನೆಲ್ಲ ರೇಪ್ ಮಾಡುವಂಥ ಇಂಥ ನೀಚ ವ್ಯಕ್ತಿ, ಆತನಿಗೆ ಶಿಕ್ಷೆ ಆಗಲೇಬೇಕು. ಆತ ಗೆದ್ದರೆ ಆತನ್ನು ಅಟ್ಟಾಡಿಸಿ ಸೋಲಿಸಬೇಕು ಮತ್ತೊಮ್ಮೆ. ಇದು ನಮ್ಮ ಆಗ್ರಹ. ಅದರಲ್ಲಿ ಎರಡು ಮಾತಿಲ್ಲ. ಈತನ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲವೇ ಇಲ್ಲ ಸರ್. ಈತನ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲವೇ ಇಲ್ಲ. ಕೆಲವರಿಗೆ ಆ ವಿಡಿಯೋ ನೋಡಲಿಕ್ಕೆ ಭಾಳ ಕಷ್ಟ ಆಗ್ತಾ ಇರ್ಬೋದು. ಆದರೆ ಒಂದು ಹೇಳ್ತೀನಿ, ಆ ಒಂದು ಮನೆಯಲ್ಲಿ ತನಗೆ ಅನ್ನ ಹಾಕಿದಂಥ ಒಂದು ಅಜ್ಜಿಯನ್ನು ಕೂಡ ಈತ ಬಿಡಲಿಲ್ಲ ಕಾಮುಕ ಅಂತಂದರೆ. ಆಮೇಲೆ ಹೇಳ್ತಾನೆ, ನನ್ನನ್ನು ಹಿಂಗೆ ಮಾಡಿದ್ರು, ಇವನು ನನಗೆ ನಿಜವಾಗ್ಲೂ ಅನಿಸುತ್ತೆ ವೀಕ್ಷಕರೇ, ತನಗೇ ಓಟ್ ಹಾಕಿದಂಥವ್ರು, ತನ್ನ ಜೊತೆ ಇದ್ದಂಥವರ ಪತ್ನಿಯರು, ಅರೆ ಎಂಥ ಕಾಮ ಪಿಪಾಸವಾಗಿರ್ಬೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಲ್ಲೊಡೆದು ಸಾಯಿಸ್ಬೇಕ್ರಿ ಇಂಥವನನ್ನು, ಕಲ್ಲೊಡೆದು ಸಾಯಿಸಬೇಕು. ಈತನನ್ನು ರಕ್ಷಿಸುವಂಥ ಪ್ರಯತ್ನಗಳು ಕೂಡ ಆಗಿದೆ, ಖಂಡಿತವಾಗ್ಲೂ ಆಗಿದೆ. ಅದರ ಬಗ್ಗೆ ಯಾವುದೇ ಮುಲಾಜು ಬೇಡ. ಯಾವುದೇ ಫ್ಯಾಮಿಲಿ ಪ್ರಶ್ನೆ ಅಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್, ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಅವರ ಬಗ್ಗೆ, ರೇವಣ್ಣ ಅವರ ಬಗ್ಗೆ ರೆಸ್ಪೆಕ್ಟ್ ಇದ್ದೇ ಮಾತಾಡುವಂಥದ್ದು. ಇನ್ನು ಬಂದೇ ಬಿಡ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ. ಇಂಥ ದಿನ ವಾಪಸ್ ಆಗ್ತೀನಿ ಅಂತ ಹೇಳಿದ ದಿನ ಬಂದೇ ಬಿಡ್ತು. ಇವತ್ತು ಹಾಸನ ಸಂಸದ ಭಾರತಕ್ಕೆ ಬರ್ತಾರಾ ಬರಲ್ವಾ ಅನ್ನೋ ಕುತೂಹಲ ಎಲ್ಲರನ್ನ ಕಾಡತೊಡಗಿದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಂದು ರಾತ್ರಿ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್? KIAL ಏರ್ಪೋರ್ಟ್ ಬಳಿ SIT ಕಟ್ಟೆಚ್ಚರ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿ ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಎಲ್ಲರೂ ಹೇಳಿದ್ದು. ಆದರೆ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟ ಪ್ರಜ್ವಲ್, ನಾನು ಮೇ 31ರಂದು ವಾಪಸ್ ಬರ್ತೀನಿ, SIT ಮುಂದೆ ಹಾಜರಾಗ್ತೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ರು. ಇದಾದ ಬಳಿಕವೂ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಂದು ತಿಂಗಳಿಂದ ಎಸ್ಕೇಪ್ ಆಗಿರೋ ಪ್ರಜ್ವಲ್ ಇಂದು ರಾತ್ರಿಯಾದರೂ ಬರ್ತಾರಾ ಅನ್ನೋ ಕುತೂಹಲವಿದೆ. ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ SIT ಮುಂದೆ ಹಾಜರಾಗಲು ಗುರುವಾರ ರಾತ್ರಿಗೆ ತಾಯ್ನಾಡಲ್ಲಿರಬೇಕು. ಹೀಗಾಗಿ ಪ್ರಜ್ವಲ್ ಗುರುವಾರ ರಾತ್ರಿಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಬರ್ತಾರೆ ಅನ್ನೋ ಚರ್ಚೆ ಇದ್ದು, ಈಗಾಗಲೇ SIT ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಪ್ರಜ್ವಲ್ನ ಅರೆಸ್ಟ್ ಮಾಡಲು SIT ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಬಂಧಿಸಿ SIT ಕಚೇರಿಗೆ ಕರೆತರುತ್ತಾರೆ. SIT ಕಚೇರಿಯಲ್ಲಿ ಬಂಧನದ ಪ್ರಕ್ರಿಯೆ ಮುಗಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಬಳಿಕ SIT ಪ್ರಜ್ವಲ್ರನ್ನ ವಶಕ್ಕೆ ಕೇಳಲಿದ್ದು, ಬಳಿಕ ಸ್ಥಳ ಮಹಜರು ಮಾಡಲಿದೆ. ವಾಪಸ್ ಆಗುವುದಕ್ಕೂ ಮೊದಲೇ ನಿರೀಕ್ಷಣಾ ಜಾಮೀನು ನೀಡುವಂತೆ ಪ್ರಜ್ವಲ್ ಪರ ವಕೀಲ ಅರ್ಜುನ್ ಅರ್ಜಿ ಸಲ್ಲಿಸಿದ್ದು, ಅರ್ಜಿ ವಿಚಾರಣೆ ಮೇ 31ಕ್ಕೆ ಮುಂದೂಡಿದೆ. ಹೀಗಾಗಿ ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದಂತೆ ಇಂದು ರಾತ್ರಿ ಬರ್ತಾರಾ ಅಥವಾ ಬರ್ತೀನಿ ಅಂತ ಕಾಗೆ ಹಾರಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇರೋದಾದ್ರೂ ಎಲ್ಲಿಂದ, ಎಷ್ಟು ದಿನ ಎಲ್ಲಿದ್ರು, ಯಾರ ಸಂಪರ್ಕದಲ್ಲಿದ್ರು, ಯಾರು ಸಹಾಯ ಮಾಡ್ತಾ ಇದ್ರು, ಜರ್ಮನಿಯಲ್ಲಿದ್ರಾ ಅಥವಾ ದುಬೈನಲ್ಲಿದ್ರಾ ಅನ್ನೋ ಪ್ರಶ್ನೆಗಳಿತ್ತು. ಅದಕ್ಕೆ ಕೊನೆಗೂ ಈಗ ಉತ್ತರ ಸಿಕ್ಕಿದೆ. ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಪ್ರಜ್ವಲ್ ಇದ್ದಿದ್ದು ಎಲ್ಲಿ, ಬರ್ತಿರೋದು ಎಲ್ಲಿಂದ? ಜರ್ಮನಿಯಲ್ಲಿದ್ರ, ದುಬೈನಲ್ಲಿದ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಚಲನ ಸೃಷ್ಟಿಸುತ್ತಿದ್ದಂತೆ ದೇಶ ಬಿಟ್ಟು ಹೋದ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅಂತೆ ಕಂತೆಗಳ ನಡುವೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಈ ಎಲ್ಲ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿತ್ತು. ಆದರೆ ಇಷ್ಟು ದಿನ ಪ್ರಜ್ವಲ್ ಎಲ್ಲಿದ್ರು, ಯಾರ ಸಂಪರ್ಕದಲ್ಲಿದ್ರು, ಯಾರೊಂದಿಗಿದ್ರು ಅನ್ನೋ ಚರ್ಚೆ ನಡೆಯುತ್ತಿತ್ತು. ಆದರೆ ಅದಕ್ಕೆ ಉತ್ತರ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಪ್ರಜ್ವಲ್ ಇದ್ದಿದ್ದು ಎಲ್ಲಿ ಅನ್ನೋದು ಗೊತ್ತಾಗಿದೆ. ಸರ್ಕಾರಕ್ಕೆ ಪ್ರಜ್ವಲ್ ಇದ್ದ ಜಾಗದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ರು ಅನ್ನೋ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಅವರಿಗೆ ಯಾರೆಲ್ಲ ಬೆಂಗಾವಲಾಗಿ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. 1 ತಿಂಗಳಿಂದ ನಾಪತ್ತೆಯಾಗಿದ್ದ ಪ್ರಜ್ವಲ್ ದುಬೈನ ಫಾರ್ಮ್ ಜೊಮೈರಾ ಹೋಟೆಲ್ನಲ್ಲಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರತಿ ಹಂತದಲ್ಲಿಯೂ ಹಾಸನ ಹುಡುಗರು ಬೆಂಗಾವಲಾಗಿ ನಿಂತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಜ್ವಲ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಊಟದ ವ್ಯವಸ್ಥೆ ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.